ದೇಶದ ಹೊರಗಿನ ಶತ್ರುಗಳನ್ನು ಹೊಡೆದು ಹಾಕುವುದಕ್ಕೆ ಎದೆ ಮೆಟ್ಟಲು ಗಡಿಯಲ್ಲಿ ರಣಭಯಂಕರ ಪಡೆ ನಿಂತಿದೆ. ಆದರೆ ದೇಶದ ಒಳಗೆ ಒಂದಿಷ್ಟು ವಿಷ ಸರ್ಪಗಳಿದ್ದಾವೆ, ಕ್ರಿಮಿಗಳಿದ್ದಾವೆ. ಅವು ಸಾಕೆ ಸಲುಹಿದ ದೇಶದ ಮೇಲೆಯೇ ಹಣಕ್ಕಾಗಿ ವಿಷ ಕಾರಲು ನಿಂತಿವೆ. ಜ್ಯೋತಿ ಮಲ್ಹೋತ್ರಾ ಪಾಕ್ ಪರ ಗೂಢಾಚಾರಿಕೆ ಮಾಡಿದ ಈಕೆ ಈಗ ಒಂದೊಂದೇ ಬೆಚ್ಚಿ ಬೀಳಿಸುವ ಅಂಶಗಳನ್ನು ಬಹಿರಂಗಪಡಿಸ್ತಾ ಇದ್ದಾಳೆ. ರಾಷ್ಟ್ರಕಂಟಕಿ ಜ್ಯೋತಿ ಮಲ್ಹೋತ್ರಾ ಭಯಾನಕ ಸ್ಟೋರಿ. ಬಗೆದಷ್ಟು ಆಚೆ ಬರುತ್ತಿವೆ ಜ್ಯೋತಿ ದೇಶದ್ರೋಹದ ಕೆಲಸ. ಹೀಗೆ ಸೆಲ್ಫಿ ವಿಡಿಯೋ ಮಾಡುತ್ತಾ ಪಾನಿಪುರಿ ತಿನ್ನುತ್ತಾ ಎಲ್ಲರನ್ನೂ ಮಾತನಾಡಿಸ್ತಾ ಜುಮ್ ಜುಮ್ ಅಂತ ಅಲೆದಾಡ್ತಿರುವ ಈಕೆಯೇ ಜ್ಯೋತಿ ಮಲ್ಹೋತ್ರಾ. ಅಲ್ಲಲ್ಲ, ಪಾಕಿಸ್ತಾನದ ಲೇಡಿ ಏಜೆಂಟ್. ಈಕೆ ಹೀಗೆ ವಿಡಿಯೋ ಮಾಡಿದ್ದು ದೆಹಲಿಯಲ್ಲಿರುವ ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿ. ಯೂಟ್ಯೂಬರ್ ಎಂಬ ಹೆಸರಿನಲ್ಲಿ ದೇಶದ್ರೋಹದ ಕೆಲಸ ಮಾಡಿದ ಈಕೆ ದುಡ್ಡಿಗೆ ಮೈದುಡಿಸುವ ಮಹಿಳೆಯರಿಗಿಂತ ಕೀಳು ಮಟ್ಟಕ್ಕೆ ಇಳಿದಿದ್ದಾಳೆ. ಅವರು ಹೊಟ್ಟೆಗಾಗಿ ದೇಹವನ್ನ ಧರಿಸಿದ್ರೆ ಈಕೆ ಹಣಕ್ಕಾಗಿ ದೇಶವನ್ನೇ ವೈರಿಗಳ ಕೈಗಿಡುವ ಮಟ್ಟಿಗೆ ಹೋಗಿದ್ದಾಳೆ. ठीक ठाक हो की हाल है ਤੁਹਾਡੇ ਜੀ दानिश जी ਇਹ ਕੀ ਹੁਣ ਹੋ ਰਹੀ ਹੈ ਨਾਲ ਵੀਡੀਓ ਬਣ ਰਹੀ ਹੈ दानिश जी ਤੁਹਾਨੂੰ जी बस मैं इतना खुश होगी देख के इतना क्या अरेंजमेंट है सुपर चाचा भाई साहब मैं तो हिल गई दानिश जी की बेगम ಈ ವಿಡಿಯೋದಲ್ಲಿ ಜ್ಯೋತಿಯನ್ನ ವೆಲ್ಕಮ್ ಮಾಡ್ತಿರುವವನ ಹೆಸರು ದಿನೇಶ್. ಆದರೆ ಈತನ ಅಸಲಿ ಹೆಸರು ಇಶಾನ್ ಉರ್ ರಹೀಂ. 2013ರಲ್ಲಿ ಈತ ಜ್ಯೋತಿಗೆ ಪರಿಚಯವಾಗ್ತಾನೆ. ಈತನೇ ಜ್ಯೋತಿಯನ್ನ ಪಾಕಿಸ್ತಾನದ ಗುಪ್ತಚರ ಇಲಾಖೆಯ ಆಪರೇಟರ್ಗಳಿಗೆ ಪರಿಚಯ ಮಾಡಿಸ್ತಾನೆ. 2014ರಲ್ಲಿ ಒಂದು ಬಾರಿ ಜ್ಯೋತಿ ಪಾಕಿಸ್ತಾನಕ್ಕೆ ಕೂಡ ಹೋಗಿದ್ಲಂತೆ. ಕೊನೆಗೆ ಆಕೆಯ ನಂಟು ಯಾವ ಮಟ್ಟಕ್ಕೆ ಬೆಳೆಯಿತು ಅಂದ್ರೆ ಖುದ್ದು ಪಾಕಿಸ್ತಾನದ ಹೈಕಮಿಷನ್ ಈಕೆಯನ್ನ ಇಫ್ತಾರ್ ಕೂಟಕ್ಕೆ ಕರೆಯುವಷ್ಟು. 2014ರಲ್ಲಿ ಈಕೆ ಪಾಕ್ ಹೈಕಮಿಷನ್ನ ಇಫ್ತಾರ್ ಕೂಟದಲ್ಲಿಯೂ ಕೂಡ ಭಾಗಿಯಾಗಿದ್ದಾಳೆ. ಕೊನೆಗೆ ಹಣಕ್ಕೆ ದೇಶದ ಸೂಕ್ಷ್ಮ ಮಾಹಿತಿಗಳನ್ನ ಕೂಡ ಪಾಕ್ಗೆ ಹಂಚಿಕೊಳ್ಳುವ ಡೀಲ್ಗೆ ಕುದುರಿಸಿದ್ದಾಳೆ. ಇತಿಹಾಸದ ಪುಟಗಳನ್ನ ನಾವೊಮ್ಮೆ ತೆರೆದು ನೋಡಿದಾಗ ನಮ್ಮವರೇ ನಮಗೆ ಶತ್ರುಗಳಾದ ಅನೇಕ ಕಥೆಗಳು ಸಿಗುತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಚಂದ್ರಶೇಖರ್ ಆಜಾದ್ ಇವರಿಗೆಲ್ಲರಿಗೂ ಪ್ರಾಣ ಕಂಟಕ ಆದವರು ಹಿತಶತ್ರುಗಳೇ. ಈಗ ಪಾಕ್ ಎಂಬ ಮಗ್ಗಲು ಮುಳ್ಳಿನ ಪೊದೆಗೆ ನೀರೆರೆಯಲು ನಿಂತವರು ನಮ್ಮ ದೇಶದವರೇ ಆಗ್ತಿರೋದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಮೊದಲು ಇಂತಹ ವಿಷವೃಕ್ಷಗಳನ್ನ ಬೇರು ಸಮೇತ ಕಿತ್ತೆಸೆಯುವ ಕಾರ್ಯ ನಡೆಯಬೇಕಾಗಿದೆ. ಅದಕ್ಕೆ ಮತ್ತಷ್ಟು ವೇಗ ಸಿಗಬೇಕಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.